ಸೌಂದರ್ಯ ಲಹರಿಯ 63ನೇ ಶ್ಲೋಕಕ್ಕೆ ಆಗ್ಲೇ ಬಂದ್ಬಿಟ್ಟಿದೀವಿ. ಈ ಶ್ಲೋಕದ ಸಾರ ಏನು ತಿಳಿಸ್ಕೊಡ್ತೀರಾ? ಖಂಡಿತ. ಇವತ್ತು ಪಂಚಮಿ ಅನುಗ್ರಹ ಅಂತ ಕರಿತೀವಿ. ಅಶ್ವಿನಿ ನಕ್ಷತ್ರ ಎಂದು ಪಂಚಮಿ ಅಶ್ವಿನಿ ನಕ್ಷತ್ರ ಸೋಮವಾರ ಬೆಳತ್ತೋ, ಮಾಘ ಮಾಸದ ನಂತರ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೋ, ಅಂದಿನ ದಿವಸ ವಿಶೇಷ ರೂಪ ಅಂದರೆ ಇಡೀ ಜಗತ್ತಲ್ಲಿ ಕಾಳಿ ಮತ್ತು ಮಾರಿಯ ಪೂಜೆ ಅಂತ ಕರಿತೀವಿ. ಕಾಳಿ ಪೂಜೆ ಅಂದರೆ ಸಂಚಾರ ಮಾಡ್ತಾ ಇದ್ಲು ದೇವಿ ಅಂತ. ಇಡೀ ಜಗತ್ತಿನ ಸಂಚಾರ ಮಾಡ್ತಾ ಹೋದಾಗ ಅವಳು ರಕ್ತ ದೇಹ, ರಕ್ತ ದಾಹ, ದೇಹ ತನದ ರಕ್ತವಾದರೂ ದಾಹದ ಜೊತೆಗೆ ಎಲ್ಲವನ್ನೂ ಕೊಚ್ಚಿ 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 ಹಾಕ್ಕೊಂಡು ಹೋಗ್ತಾ ಇದ್ಲು. ಪರಮೇಶ್ವರನು ಕಾಳಿಯ ಕೆಳಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡಾಗ ಎದೆ ಮೇಲೆ ಕಾಲು ಇಡ್ತಾಳೆ, ಅವಳ ನೋಟವೇ ಮೇಲಿತ್ತು. ಆಗ ಎದೆ ಮೇಲೆ ಕಾಲಿಟ್ಟ ತಕ್ಷಣ ಕೆಳಗಡೆ ಬಗ್ಗಿ ನೋಡ್ತಾಳೆ, ನಾಲ್ಗೆಯನ್ನು ಕಚ್ಕೊಂಡ್ಬಿಡ್ತಾಳೆ. ಅಯ್ಯೋ, ನಮ್ಮ ಯಜಮಾನರನ್ನ ಸಾಕ್ಷಾತ್ ಪರಮೇಶ್ವರನ ಮಂಗಳಪೀಠ ಮಾಡ್ಕೊಂಡು ತುಳಿದ್ಬಿಟ್ನಲ್ಲ ಅನ್ನೋದಕ್ಕೋಸ್ಕರ ನಾಲ್ಗೆನ ಕಚ್ಕೊಂಡ್ಬಿಡ್ತಾಳೆ, ಹೊರಗಡೆ ತೆಗೆದುಹಾಕಿರೋ ನಾಲ್ಗೆನ. ಆಗ ಆ ಕಚ್ಕೊಂಡಿರತಕ್ಕಂಥ ವಿಶೇಷ ಏನು ಅಂದರೆ ಅವಳ ಸರ್ವಶಕ್ತಿಯು ಪರಮೇಶ್ವರನಲ್ಲಿ ಸೇಲುವತ್ತು. ಅದಕ್ಕೆ ನೀಲ ಅನುಗ್ರಹವನ್ನು ಪಡೆದಿರತಕ್ಕಂಥ ದಿನ ಇವತ್ತು ಕಾಳಿ ಪೂಜೆ. ಅಂದರೆ ಯಾವತ್ತು ಕಪ್ಪು ಛಾಯೆ ಊರಲ್ಲಿರುತ್ತೋ ಆಗ ಮಾರಿಯ ಪೂಜೆ ಅಂತ ಕರೀತಾರೆ. ಮಾರಿ ಅಂದರೆ ಹೆಮ್ಮಾರಿ, ಯಾವುದೋ ಮಾರಿಗಳನ್ನೆಲ್ಲ ಓಡಿಸೋದು. ಯಾವ ರೀತಿಯಾದ ಓಡಿಸೋದು ಅಂದರೆ ರೋಗಗಳು, ರುಜಿನಗಳು ಏನೇನು ರೀತಿ ಇರುತ್ತೋ, ಪ್ಲೇಗ್ ಅಂತೆ, ಚಿಕನ್ ಗುನ್ಯಾ ಅಂತೆ, ಮಲೇರಿಯಾ ಅಂತೆ, ಯಾವ್ಯಾವ ರೀತಿಯೂ. ಇದೆಲ್ಲ ಇನ್ನು ಸ್ವಲ್ಪ ದಿವಸದಲ್ಲಿ ಸಾಧಾರಣ ಅಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ನೋಡ್ತಾರೆ, ಶೀತಕಾಲದಲ್ಲಿ ಚಳಿಯ ಹತ್ತಿರದಲ್ಲಿ ಶನೇಶ್ವರನು ಕೂತಾಗ ಅಗ್ನಿಯ ಜ್ವಾಲೆಯನ್ನ ಗುರುವನ್ನು ನೋಡ್ತಾ ಇದ್ದಾಗ ಈ ಪರಿಸರ ಚೇಂಜ್ ಆಗೋದೇನು ಅಂದರೆ ಚಳಿಗಾಲ. ಚಳಿಗಾಲದಲ್ಲಿ ಏನಾಗುತ್ತೆ? ಜಗನ್ಮಾತೆ ಚತುಷ್ಷಷ್ಟಿ ಕೋಟಿ ಗಣಸೇವಿತ 64 ಪೀಠಗಳಲ್ಲಿ ಇವಳ ಒಂದೊಂದು ಅಂಗಗಳು ಬಿದ್ದ ದಿನವೇ ಈ ದಿನ. ಅದೇ ದಿವಸ ಕರೆಕ್ಟಾಗಿ ಸೌಂದರ್ಯದಲ್ಲಿ ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಜಗನ್ಮಾತೆ ಕೃಪಾಕಟಾಕ್ಷು ಇವತ್ತೇ ಚತುಷ್ಷಷ್ಟಿ ಕೋಟಿ ಗಣಸೇವಿತ, ಆ ಯೋಗಿಣಿ ಶಕ್ತಿ ಚತುಷ್ಷಷ್ಟಿ ದೇವಿಯನ್ನ ಇವತ್ತು ದರ್ಶನ ಮಾಡ್ಬೋದು. ಪಂಚಮುಖಗಳಾಗಿರ್ತಕ್ಕಂಥ ಪಂಚಮಿ ದಿವಸ ವಿಶೇಷವಾಗಿ 64 ಪೀಠಗಳಲ್ಲಿರ್ತಕ್ಕಂಥ ಶಕ್ತಿಪೀಠ ಈ ಜಗನ್ಮಾತೆಗೆ ಯೋನಿಕುಂಡ ಅಂತ ಕರಿತೀವಿ. ಯೋನಿಕುಂಡ ಅಂದರೆ ಇವತ್ತಿನಿಂದನೇ ಯೋನಿ ಆಕಾರದಲ್ಲಿ ಒಂದು ಕುಂಡವನ್ನು ಹಾಕಿ ಹೋಮಗಳನ್ನು ಮಾಡೋಕ್ಕೆ ಶುರು ಮಾಡೋದು ಋಷಿಮುನಿಗಳು ಆ ಕಾಲದಲ್ಲಿ. ಇವತ್ತಿಗೂ ಅದನ್ನು ಏನಕ್ಕೆ ಮಾಡ್ತಾರೆ? ಅಥರ್ವಣ ಶೇಷದಲ್ಲಿ ಮಾರಿಯನ್ನು ಓಡಿಸೋಕ್ಕೋಸ್ಕರ ಯೋಗ ಮುದ್ರೆಯಲ್ಲಿರ್ತಕ್ಕಂಥ ಯೋನಿಕೂಟ ಆಗೋ ಬದಲು ಭೋಗ ಮುದ್ರೆಯಲ್ಲಿ ಹಾಕೊಳ್ಳೋ ಯೋನಿಕೂಟವನ್ನು ಭೋಗ ನಕ್ಷತ್ರ, ಯೋಗ ನಕ್ಷತ್ರದ ಬಿಂದು ಮಾಲಿನ್ಯದಲ್ಲಿ ಪೂಜೆ ಮಾಡ್ತಾರೆ. ಬನ್ನಿ ಶಂಕರಾಚಾರ್ಯನ ಸ್ವಾಗತಿಸಿ ಇನ್ನಷ್ಟು ವಿಚಾರ ವಿಸ್ತಾರವಾಗಿ ಹೇಳೋಣ. ಏನಂತೀರಾ? ಇವತ್ತಿನ ಸೌಂದರ್ಯ ಲಹರಿಯಲ್ಲಿ ಚತುಷ್ಷಷ್ಟಿ ಗಣಸೇವಿತ ಅನ್ನೋ ಈ 64 ಪೀಠದಲ್ಲಿ ವಿಶ್ರಾಂತಿಯನ್ನೇ ತೆಗೆದುಕೊಳ್ಳದೇ ಇರತಕ್ಕಂಥ ಜಗನ್ಮಾತೆ. 64 ಪೀಠಗಳು ಅಂದರೆ ಸ್ತ್ರೀ ಅಂಗಗಳಲ್ಲಿ ಸರ್ವದಾ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಹೆಮ್ಮಾರಿಯಾಗಿ ಮೆಳೀತಕ್ಕಂಥದ್ದು, ರೋಗ ರುಜಿನಗಳು ಬರೋದು ಮೊದಲಾಗಿ ಹೆಂಗಸರಿಗೆ, ಗರ್ಭಿಣಿ ಸ್ತ್ರೀಯರಿಗೆ. ವಿಶೇಷವಾಗಿ ಆ ಹೆಂಗಸರ ಕಾಟದಿಂದ ತಪ್ಪಿಸ್ಕೊಳ್ಬೇಕಾದರೆ ಪುರುಷಾರ್ಥವನ್ನ ಸಿದ್ಧಿಪಡಿಸ್ಕೋಬೇಕು. ಅದಕ್ಕೆ ಅವನು ಜಪ ತಪ ಎಲ್ಲವನ್ನು ಮಾಡ್ತಾ ಇದ್ದ ಗಂಡನಾದವನು. ಈ ಕಾಲದಲ್ಲಿ ಎಷ್ಟು ಜನ ಗಂಡಸರು ಪೂಜೆ ಪುನಸ್ಕಾರ ಮಾಡ್ಕೊತೀರಾ? ಹೆಂಡತಿಗೆ ನಿಮ್ಮಿಂದ ಶಕ್ತಿ ಬರತಕ್ಕಂಥದ್ದು. ಹೆಂಗಸರು ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರೆ ಗಂಡಸ ಆಯುಸ್ಸು ಅಭಿವೃದ್ಧಿ ಆಗೋದು. ಈ ಕಾಲದಲ್ಲಿ ಯಾವ ಹೆಣ್ಣು ಮಕ್ಕಳು ವಿಶೇಷವಾಗಿ ಕೆಲವೊಬ್ಬರನ್ನ ಬಿಟ್ಟು ಮಿಕ್ಕಿದವರು ಯಾರೂ ಗಂಡಸ ಶ್ರೇಯಸ್ ಅಭಿಲಾಷೆಗೋಸ್ಕರ ಪೂಜೆ ಪುನಸ್ಕಾರವನ್ನು ಯಾವತ್ತಾದ್ರೂ ಮಾಡಿದ್ದೀರಾ? ಹೆಂಗಸರಿಗೋಸ್ಕರ ಯಾವತ್ತಾದ್ರೂ ಹೋಗಿ ಒಂದು ತೆಂಗಿನಕಾಯಿ ಹೊಡೆದಿದ್ದೀರಾ? ಕೆಲವರು ಇದ್ದಾರೆ ಗಂಡಸರು, ಇವತ್ತು ನನ್ನ ಕುಟುಂಬ ಚೆನ್ನಾಗಿರಲಿ, ನನ್ನ ಮನೆ ಚೆನ್ನಾಗಿರಲಿ ಅಂತ ಒಂದು ದೇವಸ್ಥಾನಕ್ಕೆ ಹೋಗಿ ಯಾರೂ ಗೊತ್ತಿಲ್ಲದೆ ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಗಣೇಶ ಕಾಪಾಡಪ್ಪ ಅಂತ ಹೇಳ್ತಾರೆ. ಬಹಳ ಸಂತೋಷ. ಸುಬ್ರಹ್ಮಣ್ಯ ಕಾಪಾಡಪ್ಪ, ಈಶ್ವರ ಕಾಪಾಡಪ್ಪ, ಮಹಾವಿಷ್ಣು ಕಾಪಾಡಪ್ಪ. ಹೀಗೆ ವೈಷ್ಣವ ಸಂಪ್ರದಾಯದಲ್ಲಿ ಅಂದಿನ ಕಾಲದಿಂದ ಮಾರಿಗಳನ್ನು ಓಡಿಸ್ತಕ್ಕಂಥದ್ದು ಓಂ ನಮೋ ನಾರಾಯಣಾಯ. ಇವತ್ತು ತಿರುಗೋಷ್ಠಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಓಂ ನಮೋ ನಾರಾಯಣಾಯ. ಅಷ್ಟಾಕ್ಷಿ ಮಂತ್ರದಲ್ಲಿ ಎಲ್ಲ ರೋಗ ರುಜಿನಗಳನ್ನು ಊರಿಂದ ಓಡಿಸೋದೆ ರಾಮಾನುಚಾರ್ಯಗೆ ಉಪದೇಶ ಮಾಡಿರತಕ್ಕಂಥದ್ದು ಮಹಾವಿಷ್ಣು. ಅದಕ್ಕೆ ಆ ಕಾಲದಿಂದ ಇವತ್ತು ತಿರುಗೋಷ್ಠಿ ಊರು ಅಂತಕ್ಕಂಥದ್ದು. ಕಾರೈಕುಡಿ ಪಕ್ಕದಲ್ಲಿ 30 ಕಿಲೋಮೀಟರ್ ದೂರದಲ್ಲಿ ರಾಮಾನುಚಾರ್ಯ ಹೇಳ್ತಾರೆ, ನನಗೆ ಲಭ್ಯವಾಗದಿದ್ರೂ ಪರವಾಗಿಲ್ಲ ಶಕ್ತಿ, ಈ ಹೆಮ್ಮಾರಿಗಳನ್ನ, ಈ ರೋಗಗಳನ್ನ, ಮಾರಿಯನ್ನ ಓಡಿಸೋಕೆ ಮಾರಿ ಪೂಜೆಯನ್ನ ಗ್ರಾಮ ದೇವತೆಗಳ ಸಮಾನವಾಗಿ ಮಾಡು ಅಂತ ಹೇಳಿ ರಾಮಾನುಚಾರ್ಯ ಹೇಳ್ಕೊಂಬಂದ್ರು. ಅದಕ್ಕೆ ನಿಮಗೆ ಹೇಳಿದ್ದು, ಒಂದೊಂದು ಪದ, ಒಂದೊಂದು ವಿಧ, ಒಂದೊಂದು ಧರ್ಮ ಮುಖಾಂತರವಾಗಿ ಆವಾಗ ಆ ಸಮಯಕ್ಕೆ ಬರ್ತಾ ಹೋಗುತ್ತೆ. ದೇವರ ಸೃಷ್ಟಿ ನಿಯಮದಲ್ಲಿ ಒಂದೊಂದನ್ನು ಉಲ್ಲಂಘನೆ ಮಾಡೋರು ಇರ್ತಾರೆ, ಒಂದನ್ನು ಪಾಲಿಸ್ತಕ್ಕಂಥವ್ರು ಇರ್ತಾರೆ. ಈ ಜಗನ್ಮಾತೆ 64 ಪೀಠಗಳಲ್ಲಿ ಕೂತಿರ್ತಕ್ಕಂಥ ಇವತ್ತಿನ ದೇವಿ ಸೌಂದರ್ಯ ಲಹರಿಯಲ್ಲಿ ಏನು ಹೇಳ್ತಾಳೆ?
ವಿಶ್ರಾಂತಿ ತಗೊಳ್ಳದೆ ಹೆಣ್ಣಿನ ಅನುಗ್ರಹವನ್ನ ಪಡೆದಿರ್ತಕ್ಕಂಥ ಇವಳು ಹೆಣ್ಣಿನ ರೂಪದಲ್ಲೇ ಬರ್ತಾಳಂತೆ. ಹೇಗೆ ಬರ್ತಾಳೆ? ಆ ಊರಲ್ಲಿರ್ತಕ್ಕಂಥ ರೋಗ ರುಜಿನಗಳನ್ನ ಯಾವುದಾದ್ರೂ ಒಂದು ಹೆಣ್ಣಿನ ಮುಖಾಂತರವಾಗಿ ಊರು ಉದ್ಧಾರ ಆಗಲಿ ಅಂತ ಹೇಳಿ ಒಂದು ಬಲಿಯನ್ನ ಕೊಡ್ತಾಳಂತೆ, ಒಂದು ಬಲಿಯನ್ನ ತೆಗೆದುಕೊಂತಾಳಂತೆ. ಹೇಗೆ ಅಂತ ತಿಳಿಸ್ಕೊಳ್ಳಕ್ಕೆ ಶ್ಲೋಕಕ್ಕೆ ನೋಡೋಣ, ತದನಂತರ ಮಾತಾಡೋಣ. ಬನ್ನಿ ವೀಕ್ಷಕರೇ. ಅವಿಶ್ರಾಂತಂ ಪತ್ಯುಃ ಗುಣಗಣ ಕಥಾಮ್ರೇಡನ ಜಪಾ ಪುಷ್ಪಚ್ಛಾಯ ತವ ಜನನಿ ಜಿಹ್ವಾ ಜಯತಿ ಸಾ ಯದಗ್ರಾಸೀನಾಯಾಃ ಸ್ಫಟಿಕದೃಶದಚ್ಛಚ್ಛ ವಿಮಯೇ ಸರಸ್ವತ್ಯಾ ಮೂರ್ತಿಃ ಪರಿಣಮತಿ ಮಾಣಿಕ್ಯವಪುಷ. ಅವಿಶ್ರಾಂತಂ ಪತ್ಯುಃ ಗುಣಗಣ ಕಥಾಮ್ರೇಡನ ಜಪಾ ಪುಷ್ಪಚ್ಛಾಯ ತವ ಜನನಿ ಜಿಹ್ವಾ ಜಯತಿ ಸಾ ಯದಗ್ರಾಸೀನಾಯಾಃ ಸ್ಫಟಿಕದೃಶದಚ್ಛಚ್ಛ ವಿಮಯೇ ಸರಸ್ವತ್ಯಾ ಮೂರ್ತಿಃ ಪರಿಣಮತಿ ಮಾಣಿಕ್ಯವಪುಷ. ವಪುಷ ಅಂದಾಗ ಓಡಿಸ್ತಕ್ಕಂಥವಳು ಮನೆಯ ಗೃಹಿಣಿಯಂತೆ. ರಂಗೋಲಿಯನ್ನ, ಷಟ್ಕೋಣ ರಂಗೋಲಿಯನ್ನ ಯಾವತ್ತು ತಿಳ್ಕೊಳ್ಳಿ, ಪ್ರತಿಯೊಬ್ಬ ಮನೆಯ ಹೊಸಲಿಂದ ಆಚೆ ಮನೆ ಮುಂಭಾಗ ದೊಡ್ಡ ರಂಗೋಲಿ ಯಾವ್ದಾದ್ರು ಹಾಕೊಳ್ಳಿ. ಷಟ್ಕೋಣದ ರಂಗೋಲಿ 6 ಮೂಲೆಯ ನಕ್ಷತ್ರವನ್ನ ನಾಪ್ಕಾಯಿಟ್ಕೊಳ್ಳಿ. 5 ಮೂಲೆದಲ್ಲ, 6 ಮೂಲೆಯ ನಕ್ಷತ್ರ, ಯೋಗ ನಕ್ಷತ್ರ, ಭೋಗ ನಕ್ಷತ್ರ ಎರಡೂ ಸೇರಿಸಿ ಆ ಷಟ್ಕುಕ್ಷಿ ಅಂತಕ್ಕಂಥ 6 ಹೊಟ್ಟೆಯ ಭಾಗದಲ್ಲಿ ಹೇಗಿದ್ದಾಳೋ ಅದಕ್ಕೆ ಚತುಷ್ಷಷ್ಟಿ ಗಣ ಸೇವಿತ. ಆ ಗಣಗಳೆಲ್ಲ ಮನೆ ಒಳಗಡೆ ಯಾವ ಹೆಮ್ಮಾರಿಗಳನ್ನೂ ಒಳಗಡೆ ಸೇರ್ದಿದ್ದ ಹಾಗೆ ಮಾರಿಗಳನ್ನ ದೂರ ಇಡುತ್ತೆ. ಕೆಲವರೆಲ್ಲ ಹೇಳ್ತಾರೆ ಚೌಡಿನ ಬಿಟ್ಟಿದ್ದೀವಿ ಅಂತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ, ಮಾಟ ಮಂತ್ರ ಮಾಡಿಸ್ಕೊಂಡು ಈ ಚೌಡಿಯನ್ನ ವಶೀಕರಣ ಮಾಡಿಸ್ಕೊಂಡು ಇಂಥವ್ರನ್ನ ಹಾಳು ಮಾಡು ಅಂತಾರೆ. ಅವಳಿಗೆ ಬೇಕಾದ ಬಲಿಯನ್ನು ಅವರೇ ಕೊಡ್ತಾರೆ. ಅದನ್ನ ಕೂಡ ಬಿಟ್ಟು ಬೇಕು ಅಂತ ಏನು ಮಾಡ್ತಾರೆ, ದೇವಿಯನ್ನ ವಶೀಕರಣ ಮಾಡಿಸ್ಕೊಂಡು ಕೆಟ್ಟದ್ದು ಕೂಡ ಮಾಡಿಸ್ತಾ ಇರ್ತಾರೆ. ಇಂಥವ್ರಿಗೆಲ್ಲರಿಗೂ ಏನು ಹೇಳಿದೀವಿ, ಇಡೀ ಜಗತ್ತಲ್ಲಿ ಆ ಚೌಡೇಶ್ವರಿಗೆ ನಾನೇ ವಿಮುಕ್ತಿಯನ್ನು ಕೊಡ್ತೀನಿ. ಇನ್ನ ಮೇಲೆ ಯಾವ ಕಾರಣಕ್ಕೂ ಆ ಚೌಡೇಶ್ವರಿ ಯಾವ ಮಾಠ ಮಂತ್ರ ತಂತ್ರ ಯಂತ್ರ ಮಾಡ್ತಕ್ಕಂಥವನ ವಶೀಕರಣ ಆಗದೆ ಬರೀ ಸ್ಲೇವ್. ನೀನು ಯಾವ ಕಾಲಕ್ಕೂ ಅವನ ಕಾಲ್ ಕೆಳಗೆ ಬಿದ್ದೋಳಾಗ್ಬಿಟ್ಟಿದ್ಯಾ, ನಿನಗೆ ಮೊದಲನೇ ಹವಿಸ್ ನಾನು ಕೊಟ್ಟು ಇನ್ನ ಮೇಲೆ ಸ್ವತಂತ್ರಳಾಗ್ತೀಯಾ ನೀನು ಅಂತ ಹೇಳಿ ಅವಳಿಗೆ ವಿಶೇಷವಾಗಿರ್ತಕ್ಕಂಥ ಹವಿಸ್ಸನ್ನು ನಾವೇ ಕೊಡಬೇಕು. ಹೇಗೆ? ಪ್ರತಿಯೊಬ್ಬರ ಹೊಸಲ ಮುಂದೆ ಹೊರಭಾಗದಲ್ಲಿ ಷಟ್ಕೋಣ ಮುಖಾಂತರವಾಗಿ 6 ಮೂಲೆಯ ವಿಶೇಷವಾದ ನಕ್ಷತ್ರವನ್ನ ಇವತ್ತಿನ ದಿವಸ ಸೌಂದರ್ಯ ಲಹರಿಯಲ್ಲಿ ಹೇಳಿರ್ತಕ್ಕಂಥ ಆ ಚತುಷ್ಷಷ್ಟಿ ದೇವಿಯನ್ನ ಸ್ಮರಣೆ ಮಾಡ್ಕೊಳ್ಳಿ. 4 ವಿಧವಾದ ದೇವಿಯನ್ನ ಸ್ಮರಣೆ ಮಾಡ್ಕೊಳ್ಳಕ್ಕೆ 4 ದಿಕ್ಕಿಗೆ ಈ ಒಂದು ಅಕ್ಕಿ ಹಿಟ್ಟಲ್ಲಿ ನೀವು 6 ಮೂಲೆಯ ನಕ್ಷತ್ರವನ್ನ ಸುಮ್ಮನೆ ಹಾಕಿದ್ರೆ ಸಾಕು, ಮಧ್ಯದಲ್ಲಿ ಚುಕ್ಕೆ ಇಟ್ಟರೆ ಸಾಕು. ಓಂ ಶ್ರೀಂ ಹ್ರೀಂ ಕ್ಲೀಂ, ಓಂ ಶ್ರೀಂ ಹೀಂ ಕ್ಲೀಂ ಅಂತ ಹಾಕ್ತಾ ಹೇಳಬೇಕು. ಆಗ ಒಂದೊಂದು ಮೂಲೆಗೆ ಓಂ ಶ್ರೀಂ ಹ್ರೀಂ ಕ್ಲೀಂ, ಓಂ ಶ್ರೀಂ ಹ್ರೀಂ ಕ್ಲೀಂ. ಹಾಗೆ ಅದು ನಮ್ಮನ್ನು ಕಾಪಾಡುತ್ತೆ. ಮನೆಯಲ್ಲೆಲ್ಲ ಯಾವ ದರಿದ್ರದವನು ಬಂದು ವಿಶೇಷವಾಗಿ ಮಾಟ ಮಂತ್ರ ಮಾಡಿಸ್ತಾನೋ ಅವನಿಗೆ ವಾಪಸ್ ರಿವರ್ಸ್ ಹೊಡಿತಾಳ ಚೌಡೇಶ್ವರಿ. ಯಾಕೆಂದ್ರೆ ಅವಳು ಸ್ವತಂತ್ರ ಆಗ್ಬೇಕಾದ್ರೆ ನೀವೇನ್ ಮಾಡಬೇಕು, ಮನೆ ಮುಂದೆ ಶುಭ್ರ ರಂಗೋಲಿ ಷಟ್ಕೋನದ್ದು ಸೌಂದರ್ಯ ಈ ಶ್ಲೋಕವನ್ನು ಹೇಳ್ಕೊಂಡು ಓಂ ಹ್ರೀಂ ಶ್ರೀಂ ಕ್ಲೀಂ ಇದನ್ನು ಹೇಳಿಕೊಂಡು 4 ಮೂಲೆಗಳಿಗೂ ನಮಸ್ಕಾರ ಮಾಡಿ ಮನೆಯ 4 ದಿಕ್ಕಿಗೆ ಪ್ರದಕ್ಷಿಣೆ ಮಾಡಿ ವಿಶೇಷವಾಗಿ ದೇವಿಯ ಉಪಾಸನೆ ಮಾಡಿರ್ತಕ್ಕಂಥ ನೀವು ಹೊಸಲಿಂದ ಆಚೆ ಚಿಕ್ಕದಾಗಾದರೂ ಸರಿ, ಚೊಕ್ಕವಾಗಾದರೂ ಸರಿ, ದೊಡ್ಡದಾಗಾದರೂ ಸರಿ ಅಕ್ಕಿ ಹಿಟ್ಟಲ್ಲಿ 6 ಮೂಲೆಯ ನಕ್ಷತ್ರ ಹಾಕಿ. ಯಾತಕ್ಕೆ ನಿಮ್ಮ ಮನೇಲಿ ದಾರಿದ್ರ್ಯ ಬರುತ್ತೆ, ಯಾಕೆ ಮಾರಿ ಹವರ್ಸ್ಕೊಂತಾಳೆ, ಆ ಕಾಳಿ ಹೇಗೆ ಪರಮೇಶ್ವರನ್ ತುಳಿದ್ಲೋ ಹಾಗೆ ಆ ಚೌಡೇಶ್ವರಿಯನ್ನ ವಿಮುಕ್ತಿ ಕೊಡಿಸೋಣ. ಇದೇ ಜಗತ್ ಸಿದ್ಧಾಂತ ಇಂತ ಮುಖಾಂತರ ತಿಳಿಸ್ತಾರೆ.